Hi students, ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಇದ್ವಿ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಹೇಗೆ ಮಾಡಬೇಕು ಅನ್ನೋದನ್ನ ಅಂದ್ರೆ ರೂಲ್ಸ್ ಗಳನ್ನ ತಿಳ್ಕೊತಾ ಇದ್ವಿ. ಸೊ ಇಲ್ಲಿ ರೂಲ್ಸ್ ಮತ್ತೊಂದ್ಸರಿ ನಾನು ರಿಪೀಟ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಚೇಂಜ್ ಆಫ್ ಟೆನ್ಸಸ್ ಬಗ್ಗೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ರಾಣಿ ಸೇಸ್, ದಿಸ್ ಈಸ್ ರಿಪೋರ್ಟೆಡ್ ವರ್ಬ್. ರಾಣಿ ಸೇಸ್ ಐ ಆಮ್ ಅ ಸ್ಟೂಡೆಂಟ್, ದಿಸ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಸ್ಪೀಚ್ ಇದು ಯಾರ ಸ್ಪೀಚು? ರಾಣಿದ ಮಾತಿದು. ಸೊ ರಾಣಿ ಏನ್ ಹೇಳುತ್ತಾರೆ? ನಾನು ಈಗ ವಿದ್ಯಾರ್ಥಿ ಇದ್ದೇನೆ. ಈಗ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ಬೇಕಾದ್ರೆ, ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ಬೇಕಾದಾಗ ರಾಣಿ ಸೇಸ್ ದಟ್ ಶಿ ಈಸ್ ಎ ಸ್ಟೂಡೆಂಟ್ ಅಂತ ಆಗ್ತಾ ಇದೆ. ಶಿ ಈಸ್ ಎ ಸ್ಟೂಡೆಂಟ್. ಶಿ ವಾಸ್ ಎ ಸ್ಟೂಡೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ರಿಪೋರ್ಟೆಡ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನಾನು ಕೊನೆ ಕ್ಲಾಸ್ ಅಲ್ಲಿ ಹೇಳಿದಾಗ ರಿಪೋರ್ಟೆಡ್ ವರ್ಬ್ ಪ್ರೆಸೆಂಟ್ ಅಥವಾ ಫ್ಯೂಚರ್ ಅಲ್ಲಿ ಬಂದಾಗ ಇಂಡೈರೆಕ್ಟ್ ಅಥವಾ ಟೆನ್ಸ್ ಬದಲಾವಣೆ ಆಗುವುದಿಲ್ಲ. ಸೊ ದಯವಿಟ್ಟು ಈ ರೂಲ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಪ್ಲೀಸ್ ಸ್ಟಾರ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ರಿ ಅವರಾಗ್ಲಿ ಅಥವಾ ಫ್ಲೂಯೆಂಟ್ ಆಗಿ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರ್ಬೇಕು ಸರ್, ನಮಗೆ ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಇಲ್ಲಾಂದ್ರೆ ಮಾತಾಡಕ್ ಬರ್ಬೇಕು ಅನ್ನೋರಿಗೆ, ಸೊ ಇಲ್ಲಿ ನಾನು ಹೇಳಕ್ ಬಯಸೋದೇನಪ್ಪ ಅಂದ್ರೆ ರಿಪೋರ್ಟೆಡ್ ವರ್ಬ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್ ದ ಇಂಡೈರೆಕ್ಟ್ ಆಫ್ ದ ಟೆನ್ಸ್ ವಿಲ್ ನಾಟ್ ಚೇಂಜ್ ಅನ್ನೋದನ್ನ ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ರಾಣಿ ನೋಡಿ, ಸೆಕೆಂಡ್ ಎಕ್ಸಾಂಪಲ್ ರಾಣಿ ವಿಲ್ ಸೇ ಅಂತಿದೆ. ಸೊ ವಿಲ್ ಸೇ ಇದು ಇಟ್ ಈಸ್ ಫ್ಯೂಚರ್ ಟೆನ್ಸ್, ಅಂದ್ರೆ ರಿಪೋರ್ಟೆಡ್ ವರ್ಬ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ದಿಸ್ ಈಸ್ ಇನ್ ಫ್ಯೂಚರ್ ಟೆನ್ಸ್. ಐ ಆಮ್ ಎ ಸ್ಟೂಡೆಂಟ್ ಅಂತಿದೆ. ರಾಣಿ ಏನ್ ಹೇಳ್ತಾಳೆ? ನಾನು ಈಗ ವಿದ್ಯಾರ್ಥಿ ಇದ್ದೇನೆ. ಇದನ್ನ ನಾನು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡ್ಬೇಕಾದ್ರೆ ರಾಣಿ ವಿಲ್ ಸೇ ದಟ್ ಶಿ ಈಸ್ ಎ ಸ್ಟೂಡೆಂಟ್. ಮತ್ತೆ ಇಲ್ಲಿ ಶಿ ವಾಸ್ ಸ್ಟೂಡೆಂಟ್ ಆಗ್ಲಿಲ್ಲ, ಯಾಕಂದ್ರೆ ರಿಪೋರ್ಟೆಡ್ ವರ್ಬ್ ಫ್ಯೂಚರ್ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ರಾಣಿ ಸೇಡ್ ಅಂತಿದೆ. ಇದು ರಿಪೋರ್ಟೆಡ್ ವರ್ಬ್. ಸೇಡ್ ಏನಾಗಿದೆ? ಭೂತಕಾಲದಲ್ಲಿದೆ. ಸೊ ರಾಣಿ ಸೇಡ್ ಐ ಆಮ್ ಅ ಸ್ಟೂಡೆಂಟ್ ಅಂತ ಬಂದಾಗ ರಾಣಿ ಸೇಡ್ ದಟ್ ಶಿ ವಾಸ್ ಎ ಸ್ಟೂಡೆಂಟ್ ಅಂತ ಆಗುತ್ತೆ. ಅಂದ್ರೆ ರಿಪೋರ್ಟೆಡ್ ವರ್ಬ್ ಬಹಳ ಇಂಪಾರ್ಟೆಂಟ್. ರಿಪೋರ್ಟೆಡ್ ವರ್ಬ್ ಸೇಡ್ ಅಂತ ಬಂದಾಗ ಮಾತ್ರ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ, ಇಲ್ಲ ಅಂದ್ರೆ ಪಾಸ್ಟ್ ಟೆನ್ಸ್ ಆಗಲ್ಲ, ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಉಳಿತಿದೆ. ಫಸ್ಟ್ ನೀವು ನೋಡಬೇಕಾಗಿರೋದು ಏನಪ್ಪಾ ಅಂದ್ರೆ ವಾಟ್ ಯು ಹ್ಯಾವ್ ಟು ಸಿ ಇಸ್ ಯು ಹ್ಯಾವ್ ಟು ಸಿ ರಿಪೋರ್ಟೆಡ್ ವರ್ಬ್. ಸೊ ಇಫ್ ದ ರಿಪೋರ್ಟೆಡ್ ವರ್ಬ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್ the indirect of the tense will not change. If the reported verb is in the past tense, the indirect of the tense will change. Said ಅಂತ ಬಂದಾಗ ಮಾತ್ರ ಇದು ಬದಲಾವಣೆ ಆಗುತ್ತೆ, ಇಲ್ಲ ಅಂದ್ರೆ ಬದಲಾವಣೆ ಆಗುವುದಿಲ್ಲ. He said I am happy. He said I am happy. He said that he was happy. He said ಅಂದ್ರೆ ನನ್ನ ಮಾತಲ್ಲಿ ಬರೋದು ಏನ್ ಮಾಡ್ತಾ ಇದ್ದೀನಿ? He said that he was happy. He was happy ಯಾಕೆ ಆಯ್ತು ಅಂತಂದ್ರೆ ರಿಪೋರ್ಟೆಡ್ ವರ್ಬ್ ಪಾಸ್ಟ್ ಟೆನ್ಸ್ ಇದೆ, ಸೇಡ್ ಅಂತಿದೆ, ಅದಕ್ಕೆ he was happy. She said I am a lecturer. She said I am a lecturer. She said that she was a lecturer. She was ಆಯ್ತು, ಯಾಕೆ? ರಿಪೋರ್ಟೆಡ್ ವರ್ಬ್ ಇಸ್ ಇನ್ ದಿ ಪಾಸ್ಟ್ ಟೆನ್ಸ್. Ramesh said I am going to college. Ramesh said I am going to college. ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕಾಗಿದೆ? ರಿಪೋರ್ಟೆಡ್ ವರ್ಬ್ ನೋಡ್ಬೇಕಾಗಿದೆ. ರಿಪೋರ್ಟೆಡ್ ವರ್ಬ್ ಎದ್ರಾಗಿದೆ? ಪಾಸ್ಟ್ ಟೆನ್ಸ್ ಇದೆ. ಸೊ ರಮೇಶ್ ಸೇಡ್ ದಟ್ he was going to college. He was going to college. ಸೊ ನಿಮ್ಗೆಲ್ಲ ರೂಲ್ಸ್ ಫಸ್ಟ್ ಇಂದ ರೂಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ಬಂದಿನಿ. ದಯವಿಟ್ಟು ಒಂದೊಂದು ವಿಡಿಯೋ ಎರಡೆರಡು ಸರಿ ನೋಡ್ಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಬಹುದು. ಸೊ ಯು ಕ್ಯಾನ್ ಹ್ಯಾವ್ ಅ ಮೆಸೇಜ್ ಆಲ್ಸೋ. ಮೆಸೇಜ್ ಕಳಿಸ್ರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ವಿರಾಟ್ ಸೇಡ್ I make a century. Virat said I make a century. Virat said that he made a century. ಅಂದ್ರೆ present indefinite change into past indefinite. Present continuous change into past continuous. Present perfect change into past perfect. Present perfect continuous change into past perfect continuous. Past indefinite change into past perfect. Past continuous change into past continuous. Past perfect change into past perfect. Past perfect continuous change into past perfect continuous tense. ಫ್ಯೂಚರ್ ಟೆನ್ಸ್ ವಿಲ್ ಆರ್ ಶಾಲ್ ಚೇಂಜ್ ಇಂಟು ವುಡ್. ಸೊ ಇಷ್ಟು ನಾವು ದಯವಿಟ್ಟು ನೆನ್ಪಿಟ್ಕೊಳ್ಳೇಬೇಕು. ಪ್ರೆಸೆಂಟ್ ಇಂಡೆಫಿನಿಟ್ ಇದ್ದಾಗ ಪಾಸ್ಟ್ ಇಂಡೆಫಿನಿಟ್ ಆಗಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು. ನೋಡಿ ಇಲ್ಲಿ ಟೆನ್ಸಸ್ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಂಡೈರೆಕ್ಟ್ ಸ್ಪೀಚ್ ಇನ್ನೂ ಈಸಿ ಆಗುತ್ತೆ, ಪ್ಯಾಸಿವ್ ಯೂಸ್ ಆಗುತ್ತೆ, ಕ್ವಶನ್ ಟ್ಯಾಗ್ ಈಸಿ ಆಗುತ್ತೆ, ಲೆಟರ್ ರೈಟಿಂಗ್ ಈಸಿ ಆಗುತ್ತೆ, ಎಸ್ ರೈಟಿಂಗ್ ಈಸಿ ಆಗುತ್ತೆ, ಪ್ರತಿಯೊಂದು ಈಸಿ ಆಗುತ್ತೆ. ಸೊ ಇಲ್ಲಿ ವೊಕ್ಯಾಬ್ಯುಲರಿ ಬಹಳ ಇಂಪಾರ್ಟೆಂಟ್ ಇದೆ. ಸೊ ದಯವಿಟ್ಟು ವೊಕ್ಯಾಬ್ಯುಲರಿ ಜೊತೆಗೆ ನಾವು ಟೆನ್ಸಸ್ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕರೆ ಮಾಡಿ ಕೇಳಬಹುದು.
So please practice, write down in your notebook and do well. Thank you.